ಹಲೋ ಎವ್ರಿವನ್, ದಿಸ್ ಇಸ್ ಜಾಫರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಯೂನಿಯನ್ ಬ್ಯಾಂಕ್ನ ಒಂದು ಅಕೌಂಟ್ ಸ್ಟೇಟ್ಮೆಂಟ್ನ ನಾವು ವಾಟ್ಸಪ್ ಮೂಲಕ ಯಾವ ರೀತಿ ಪಡ್ಕೊಳ್ಳೋದು ಅಂತ ಚರ್ಚೆ ಮಾಡೋಣ. ನಾವು ಯೂನಿಯನ್ ಬ್ಯಾಂಕ್ನ ಒಂದು ಅಕೌಂಟ್ ಸ್ಟೇಟ್ಮೆಂಟ್ನ 3 ತಿಂಗಳು ಇರ್ಬೋದು, 6 ತಿಂಗಳು ಇರ್ಬೋದು, ಅಥವಾ ಎಷ್ಟೇ ಒಂದು ಕಸ್ಟಮ್ ಡೇಟ್ ಮೂಲಕ ನಾವು ಸ್ಟೇಟ್ಮೆಂಟ್ನ ಕೇವಲ ವಾಟ್ಸಪ್ ಮೂಲಕ ನಾವು ಪಡ್ಕೋಬಹುದು. ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಇಲ್ಲಿ ನಮ್ಮ ಫೋನಲ್ಲಿ ಯೂನಿಯನ್ ಬ್ಯಾಂಕ್ನ ಒಂದು ನಂಬರ್ನ ಸೇವ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಈ ನಂಬರ್ನ ನೀವು ಯೂನಿಯನ್ ಬ್ಯಾಂಕ್ ವಾಟ್ಸಪ್ ಅಂತ ಅಥವಾ ಯೂನಿಯನ್ ಬ್ಯಾಂಕ್ ಅಂತ ಸೇವ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ನಾವು ಮೆಸೇಜನ್ನು ನಾವು ಬ್ಯಾಂಕಲ್ಲಿ ಕೊಟ್ಟಿರುವಂಥ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ನ ಒಂದು ವಾಟ್ಸಪ್ ಅಕೌಂಟ್ನಿಂದನೇ ಮಾಡಬೇಕಾಗುತ್ತೆ. ಇಲ್ಲಿ ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ ನೋಡಿ. ಇಲ್ಲಿ ಮೊದಲು ವಾಟ್ಸಪ್ನ ಓಪನ್ ಮಾಡ್ತೀನಿ. ನಾನು ಕೂಡ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ನಿಂದನೇ ಮಾಡ್ತಾಯಿದ್ದೀನಿ. ಬ್ಯಾಂಕಲ್ಲಿ ಕೊಟ್ಟಿರುವಂಥ ನಂಬರ್ನಿಂದನೇ ಆ ನಂಬರ್ನ ವಾಟ್ಸಪ್ನಿಂದನೇ ಮೆಸೇಜ್ ಮಾಡಬೇಕಾಗುತ್ತೆ. ಇಲ್ಲಿ ಯೂನಿಯನ್ ಬ್ಯಾಂಕ್ ಅಂತ ಸೇವ್ ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು ಯೂನಿಯನ್ ಬ್ಯಾಂಕ್ ವಾಟ್ಸಪ್ ಅಂತ ನಾನು ಸೇವ್ ಮಾಡಿದ್ದೀನಿ. ಇಲ್ಲಿ ನಂಬರ್ ಕೂಡ ತೋರಿಸ್ತೀನಿ ಸ್ನೇಹಿತರೆ. ಇಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಂಬರ್ ಯಾವ ರೀತಿ ಇದೆ ಅಂತ ನೋಡೋಣ. ಇಲ್ಲಿ ನೋಡ್ಬೋದು 9666060606 ಈ ನಂಬರ್ಗೆ ಇಲ್ಲಿ ಹೈ ಅಂತ ಮೆಸೇಜ್ ಕಳಿಸ್ಬೇಕಾಗತ್ತೆ. ಹಾಯ್ ಅಂತ ಮೆಸೇಜ್ನ ಕಳಿಸಿದ ನಂತರದಲ್ಲಿ ರಿಪ್ಲೈ ಬರುತ್ತೆ. ಇಲ್ಲಿ ನೋಡ್ಬೋದು ಆ ಬ್ಯಾಂಕ್ ಹೋಲ್ಡರ್ನ ಅಕೌಂಟ್ ಹೋಲ್ಡರ್ನ ಹೆಸರು ಕೂಡ ಬರುತ್ತೆ. ಇಲ್ಲಿ ಲಾಗಿನ್ ವಿತ್ ಎಂ ಪಿನ್ ಮತ್ತು ಫಾರ್ಗೆಟ್ ಎಂ ಪಿನ್ ಅಂತ ಇದೆ. ಇದರ ಎಂ ಪಿನ್ ಪಾಸ್ವರ್ಡ್ ಒಂದು ವಾಟ್ಸಪ್ ಬ್ಯಾಂಕಿಂಗ್ಗೆ ಒಂದು ಎಂ ಪಿನ್ ಇರುತ್ತೆ. ಆ ಎಂ ಪಿನ್ ನೆನಪಿಲ್ಲ ಅಂದರೆ ಫಾರ್ಗೆಟ್ ಎಂ ಪಿನ್ ಅಂತ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ಒಂದು ಲಿಂಕ್ ಬರುತ್ತೆ. ಅದರ ಮೂಲಕ ಎಂ ಪಿನ್ನನ್ನು ರಿಸೆಟ್ ಮಾಡ್ಕೋಬೋದು. ನಾನು ಲಾಗಿನ್ ವಿತ್ ಎಂ ಪಿನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಮಾಡಿದ ತಕ್ಷಣದಲ್ಲಿ ಈ ರೀತಿ ಒಂದು ಲಿಂಕ್ ಬರುತ್ತೆ ಸ್ನೇಹಿತರೆ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಮ್ಮ ಎಂ ಪಿನ್ನನ್ನು ಎಂಟರ್ ಮಾಡಬೇಕಾಗುತ್ತೆ. ಯಾವ ರೀತಿ ಅಂತ ಇಲ್ಲಿ ಪ್ರೊಸೆಸ್ ಯಾವ ರೀತಿ ಕೊಟ್ಟಿದ್ದಾರೆ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಈ ಬಾಕ್ಸ್ನಲ್ಲಿ ಎಂ ಪಿನ್ನನ್ನು ಎಂಟರ್ ಮಾಡಿಬಿಟ್ಟು ನಾವು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ವಾಟ್ಸಪ್ನಲ್ಲಿ ನಮ್ಮ ಒಂದು ಬ್ಯಾಂಕಿಂಗ್ ಅನ್ನೋದು ಮುಂದುವರಿಯುತ್ತೆ. ನೋಡಿ ಎಂ ಪಿನ್ ಅಥೆಂಟಿಕೇಶನ್ ಸಕ್ಸಸ್ಫುಲ್ ಅಂತ ಬಂತು. ನಂತರದಲ್ಲಿ ವಾಟ್ಸಪ್ನಲ್ಲಿ ಮೆಸೇಜ್ ಬಂದಿದೆ. ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮತ್ತೆ ನಾವು ಕಂಟಿನ್ಯೂ ಮಾಡೋಣ. ಇಲ್ಲಿ ಮೇನ್ ಮೆನು ಅಂತ ಬಂದಿದೆ ಸ್ನೇಹಿತರೆ. ನಮ್ಮ ಕರೆಕ್ಟ್ ಎಂ ಪಿನ್ ಹಾಕಿದ ನಂತರದಲ್ಲಿ ಈ ಮೇನ್ ಮೆನು ಅನ್ನೋಂಥ ಆಪ್ಷನ್ ಬರುತ್ತೆ, ಇಲ್ಲಾಂದರೆ ಬರೋದಿಲ್ಲ. ಈ ಫೋಟೋನಲ್ಲಿ ನೋಡಿ ಬ್ಯಾಂಕಿಂಗ್ ಸರ್ವಿಸ್ಗಳೆಲ್ಲ ಯಾವ್ಯಾವ ಸಿಗುತ್ತೆ ಅಂತ ಕೊಟ್ಟಿದ್ದಾರೆ ವಾಟ್ಸಪ್ ಬ್ಯಾಂಕಿಂಗ್ನಲ್ಲಿ. ನಂತರದಲ್ಲಿ ಮೇನ್ ಮೆನು ಅಂತ ನಾನು ಕ್ಲಿಕ್ ಮಾಡ್ಕೋತೀನಿ. ಮೇನ್ ಮೆನು ಮೇಲೆ ನಾವು ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಮೇಲ್ಗಡೆ ಅಕೌಂಟ್ ಸರ್ವಿಸಸ್ ಅಂತ ಒಂದು ಆಪ್ಷನ್ ಇದೆ. ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಅಕೌಂಟ್ ಸರ್ವಿಸಸ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಸೆಂಡ್ ಅಂತ ಕ್ಲಿಕ್ ಮಾಡ್ತೀನಿ. ನಂತರದಲ್ಲಿ ಇಲ್ಲಿ ಅಕೌಂಟ್ ಸರ್ವಿಸಸ್ ಅಂತ ಮತ್ತು ಆಪ್ಷನ್ ಇಲ್ಲಿ ಬಂದಿದೆ. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಅಕೌಂಟ್ ಬ್ಯಾಲೆನ್ಸು, ಮಿನಿ ಸ್ಟೇಟ್ಮೆಂಟು ನೋಡಿ, ಲಾಕರ್ ರೆಂಟ್ ಎನ್ಕ್ವೈರಿ ಅಕೌಂಟ್ ಸ್ಟೇಟ್ಮೆಂಟ್ ಅಂತ ಇದೆ. ಇದರಲ್ಲಿ ನಾವು ಈಗ ಅಕೌಂಟ್ ಸ್ಟೇಟ್ಮೆಂಟ್ ತೆಗಿತಾ ಇದ್ದೀವಿ. ಅದಕ್ಕಾಗಿ ನಾನು ಅಕೌಂಟ್ ಸ್ಟೇಟ್ಮೆಂಟನ್ನು ಸೆಲೆಕ್ಟ್ ಮಾಡ್ತೀನಿ. ಮಾಡಿಬಿಟ್ಟು ಸೆಂಡ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ತಕ್ಷಣದಲ್ಲಿ ಇಲ್ಲಿ ಸೆಲೆಕ್ಟ್ ಪೀರಿಯಡ್ ಅಂತ ಬಂದರೆ ಅಂದರೆ ಎಷ್ಟು ಟೈಮ್ನ ಒಂದು ಅಕೌಂಟ್ ಸ್ಟೇಟ್ಮೆಂಟ್ ಬೇಕಾಗಿದೆ ಅಂತ ಕೇಳ್ತಾ ಇದೆ. ಅದ್ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕರೆಂಟ್ ಮಂತು, ಲಾಸ್ಟ್ ಮಂತು, 3 ಮಂತ್ಸು, 6 ಮಂತ್ಸ್ ಅಂತ ಇದೆ. ಇಲ್ಲಿ ಕಸ್ಟಮ್ ಡೇಟ್ ಕೂಡ ಇದೆ. ನಾನು 6 ಮಂತ್ಸ್ ಅಂತ ಸೆಲೆಕ್ಟ್ ಮಾಡ್ತೀನಿ. 6 ತಿಂಗಳ ಸ್ಟೇಟ್ಮೆಂಟ್ ಬೇಕಾಗಿದೆ ಅಂದ್ಕೊಳ್ಳಿ. ನಂತರದಲ್ಲಿ ಸೆಂಡ್ ಅಂತ ಕ್ಲಿಕ್ ಮಾಡ್ತೀನಿ. ಸೆಂಡ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ವಾಟ್ಸಪ್ ಮೂಲಕ ಬೇಕಾ ಅಥವಾ ಇಮೇಲ್ ID ಮೂಲಕ ಬೇಕಾ ಅಂತ ಕೇಳ್ತಾ ಇದೆ. ನಾನು ವಾಟ್ಸಪ್ ಅಂತ ಸೆಲೆಕ್ಟ್ ಮಾಡ್ತೀನಿ. ನಂತರದಲ್ಲಿ ಇಲ್ಲಿ ನೋಡಿ ಅಕೌಂಟ್ ಸ್ಟೇಟ್ಮೆಂಟ್ ಅನ್ನೋದು PDF ಬಂತು. ಅದು ಪಾಸ್ವರ್ಡ್ ಇರುತ್ತೆ. ಪಾಸ್ವರ್ಡ್ ಯಾವ ರೀತಿ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಯುವರ್ ಪಾಸ್ವರ್ಡ್ ಕನ್ಸಿಸ್ಟ್ ಆಫ್ ದ 4 ಕ್ಯಾರೆಕ್ಟರ್ಸ್ ಯುವರ್ ಫಸ್ಟ್ ನೇಮ್ ಅಂದರೆ ನಮ್ಮ ಮೊದಲ ಹೆಸರಿನ 4 ಅಕ್ಷರಗಳು ಮತ್ತು ಡೇಟ್ ಆಫ್ ಬರ್ತ್ನಲ್ಲಿ 4 ಅಕ್ಷರಗಳು ಅಂದರೆ ಡೇಟ್ ಆಫ್ ಬರ್ತ್ನ ತಿಂಗಳು ಮತ್ತು ತಾರೀಕು, ಡೇಟ್ ಮತ್ತು ತಿಂಗಳು 2 ಸೇರಿಸಿ 4 ಅಕ್ಷರ. ನಂತರದಲ್ಲಿ ನಮ್ಮ ಫಸ್ಟ್ ನೇಮ್ನಲ್ಲಿ ಇರುವಂಥ 4 ಅಕ್ಷರ ಸೇರಿಸಿ ನಾವು ಪಾಸ್ವರ್ಡನ್ನು ರೆಡಿ ಮಾಡಬೇಕಾಗುತ್ತೆ. ಅಂದರೆ ನಮ್ಮ ಹೆಸರು ರಮೇಶ್ ಅಂತ ಇದ್ದರೆ RAME ಅಂತ ಮಾತ್ರ ತಗೋಬೇಕು. ನಂತರದಲ್ಲಿ ಡೇಟ್ ಆಫ್ ಬರ್ತ್ ಜೂನ್ 6 ಈ ರೀತಿ ಇದ್ದರೆ ಜೂನ್ 6 ಇದ್ದರೆ 0606 ಅಂತ ಬರುತ್ತೆ. ಈ ರೀತಿ ನಾವು ಟೋಟಲಿ 8 ಅಕ್ಷರನ ಒಂದು ಪಾಸ್ವರ್ಡನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ ನಮ್ಮ ಒಂದು PDF ಅನ್ನೋದು ಲೋಡ್ ಆಗ್ತಾ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು 8 ಡಿಜಿಟ್ಸ್ನ ಒಂದು ಪಾಸ್ವರ್ಡ್ ಇರುತ್ತೆ. ಅದನ್ನು ಹಾಕಿಬಿಟ್ಟು ನಾನು ಓಪನ್ ಮಾಡ್ತೀನಿ. ಇಲ್ಲಿ ಪಾಸ್ವರ್ಡನ್ನು ಹಾಕಿದ್ದೀನಿ, ನೋಡ್ಬೋದು ಓಪನ್ ಆಗಿದೆ. ಈ ರೀತಿ ನಮ್ಮ ಸ್ಟೇಟ್ಮೆಂಟನ್ನು ನಾವು ನೋಡಿ ಓಪನ್ ಆಗಿದೆ. ಈ ಒಂದು ಅಕೌಂಟ್ ಅನ್ನೋದು ಜಾಸ್ತಿ ಟ್ರಾನ್ಸಾಕ್ಷನ್ ಇಲ್ಲ ಸ್ನೇಹಿತರೆ. ಇದು ನೋಡಿ ತುಂಬ ಕಡಿಮೆ ಟ್ರಾನ್ಸಾಕ್ಷನ್ ಇರುವಂಥದ್ದು. ಅದಕ್ಕಾಗಿ
ಇಲ್ಲಿ ಯಾವುದೇ ರೀತಿಯಲ್ಲಿ ಜಾಸ್ತಿ ಟ್ರಾನ್ಸಾಕ್ಷನ್ ಕಂಡು ಬರೋದಿಲ್ಲ. ನಿಮ್ಮ ಒಂದು ಟ್ರಾನ್ಸಾಕ್ಷನ್ ಜಾಸ್ತಿ ಇದ್ದರೆ ನಿಮ್ಮ ಒಂದು ಜಾಸ್ತಿ ಪೇಜಸ್ಗಳು ಡೌನ್ಲೋಡ್ ಆಗಿ ಬರುತ್ತೆ. ಈ ರೀತಿ ನಾವು ಯೂನಿಯನ್ ಬ್ಯಾಂಕ್ನ ಅಕೌಂಟ್ ಸ್ಟೇಟ್ಮೆಂಟ್ನ ವಾಟ್ಸಪ್ ಮೂಲಕ ಪಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಅದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದಿಂದ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಎಲ್ಲರಿಗೂ ಟೇಕ್ ಕೇರ್.